ನಮಸ್ತೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ. ನಾನು ಪುಣೆಯ ರಾಜಶ್ರೀ ಪಚ್ಪುಟೆ. ನನ್ನ ಪ್ರೀತಿಯ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ದೈವಾನುಗ್ರಹದಿಂದ ಈ ವರ್ಷ ನವರಾತ್ರಿ ಹೋಮದಲ್ಲಿ ಭಾಗವಹಿಸುವ ಮಹಾಭಾಗ್ಯ ಸಿಕ್ಕಿತು. ಹೋಮದಲ್ಲಿ ಭಾಗವಹಿಸಲು ಆಳವಾದ ಆಂತರಿಕ ಪ್ರಚೋದನೆ ಇದ್ದರೂ ಅಗತ್ಯ ದಕ್ಷಿಣೆಯ ಹಣ ಇರಲಿಲ್ಲ. ಹೇಗೋ ಕಷ್ಟಪಟ್ಟು ಹಣವನ್ನು ಹೊಂದಿಸಿ ಹೋಮದಲ್ಲಿ ಭಾಗವಹಿಸಿದೆ. ಮನೆಯಲ್ಲೇ ನನ್ನ ಚಿಕ್ಕ ಮಕ್ಕಳನ್ನು ಬಿಟ್ಟು ಬಂದಿದ್ದರಿಂದ ಶೀಘ್ರವಾಗಿ ಮತ್ತು ಸುರಕ್ಷಿತವಾಗಿ ಪ್ರಯಾಣಿಸಲು ವಿಮಾನಯಾನವನ್ನು ಆಯ್ಕೆ ಮಾಡಿಕೊಂಡೆ. ಆರ್ಥಿಕ ಸವಾಲಿನ ಹೊರತಾಗಿಯೂ ಸಂದರ್ಭಗಳು ಏನೇ ಇರಲಿ ಹೋಮದ 9 ದಿನಗಳೂ ಭಾಗವಹಿಸಲು ನಿಶ್ಚಯಿಸಿದ್ದೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಅಪರಿಮಿತ ಅನುಗ್ರಹದಿಂದ ಒಂದು ಅದ್ಭುತ ಐಶ್ವರ್ಯ ಪವಾಡ ಸಂಭವಿಸಿತು. ನಾನು ಹೋಮದ ದಕ್ಷಿಣೆ ಹಾಗೂ ವಿಮಾನ ಪ್ರಯಾಣಕ್ಕೆ ಖರ್ಚು ಮಾಡಿದಷ್ಟು ಹಣವು ನಿಖರವಾಗಿ ಕೇವಲ 9 ದಿನಗಳಲ್ಲಿ ನನ್ನ ಟ್ರೇಡಿಂಗ್ ಮೂಲಕ ಮರಳಿ ಬಂದಿತು. ಇದನ್ನು ಯಾವುದೇ ರೀತಿಯಲ್ಲೂ ನಿರೀಕ್ಷಿಸಿರಲಿಲ್ಲ. ಇದಕ್ಕಾಗಿ ಪ್ರಾರ್ಥನೆಯನ್ನೂ ಮಾಡಿರಲಿಲ್ಲ. ನನ್ನ ವಿಮಾನ ಪ್ರಯಾಣದ ವೇಳೆಯಲ್ಲಿ ಮತ್ತೊಂದು ಪವಾಡ ಸಂಭವಿಸಿತು. ನನಗೆ ಕಿಟಕಿ ಸೀಟು ಬೇಕೆಂಬ ಆಸೆ ಇದ್ದರೂ ಅದಕ್ಕಾಗಿ ಹೆಚ್ಚುವರಿ ಹಣ ಕೊಡಬೇಕಾಗಿದ್ದರಿಂದ ಮಧ್ಯದ ಸೀಟನ್ನು ಆಯ್ಕೆ ಮಾಡಿಕೊಂಡಿದ್ದೆ. ವಿಮಾನ ಹಾರಾಟ ಪ್ರಾರಂಭಿಸುವ ಮುನ್ನ ನನ್ನ ಪಕ್ಕದ ಸೀಟಿನಲ್ಲಿ ಕುಳಿತಿದ್ದ ಒಬ್ಬ ದಯಾಳು ಮಹಿಳೆ ತಮ್ಮ ಕಿಟಕಿ ಸೀಟನ್ನು ನನಗೆ ಬದಲಾಯಿಸಿ ಕೊಡುವುದಾಗಿ ಹೇಳಿದಾಗ ಆ ಕ್ಷಣದಲ್ಲಿ ನನ್ನ ಹೃದಯದಲ್ಲಿದ್ದ ಆ ಸಣ್ಣ ಹೇಳದಿರುವ ಇಚ್ಛೆಯೂ ಈಡೇರಿತ್ತು. ನನ್ನ ಜೀವನದ ಪ್ರತಿಯೊಂದು ಹೆಜ್ಜೆಯಲ್ಲೂ ನನ್ನನ್ನು ಆವರಿಸುತ್ತಾ, ಮಾರ್ಗದರ್ಶನ ಮಾಡುತ್ತಾ, ಕಾಳಜಿ ಮಾಡುತ್ತಾ ಆಶೀರ್ವದಿಸುತ್ತಿರುವ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಇರುವಿಕೆಯನ್ನು ಅನುಭವಿಸುತ್ತಾ ನನ್ನ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದವು. ಅವರ ದೈವಾನುಗ್ರಹ ಮತ್ತು ಕರುಣೆಗೆ ನನ್ನ ಹೃದಯ ಕೃತಜ್ಞತೆಯಿಂದ ತುಂಬಿ ಹರಿಯುತ್ತಿದೆ. ಐಶ್ವರ್ಯ ಪ್ರದಾತ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಜಯವೆನ್ನಿ.